ಟೈಮಿಗೆ ಕರೆಕ್ಟ್ ಆಗಿ ಬಂದಿದ್ದೀರಾ. ಎಸ್, ಮಧ್ಯಾಹ್ನ 1:15 ಅಂದ್ಮೇಲೆ ಟಂಗ್ ಅಂತ ಹಾಜರಾಗ್ತೀನಿ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ. ಅಂಡ್ ನಿಮಗೆ ಗೊತ್ತಿರೋ ಹಾಗೆ ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಇವತ್ತು ನಮ್ ಜೊತೆಗೆ ಆಲ್ರೆಡಿ ರೆಡ್ ಅಂಡ್ ಗ್ರೀನ್ ಬ್ಯೂಟಿ ಕ್ವೀನ್ ನಮ್ಮ ಪದ್ಮಜ ರಾವ್ ಇಸ್ ಹಿಯರ್. ಹೆಲೋ, ವೆಲ್ಕಮ್ ಬ್ಯಾಕ್. ಸ್ವಾಹ ಭೋಜನ ಕಾರ್ಯಕ್ರಮಗಳನ್ನ ಶುರು ಮಾಡಬೇಕಾಗಿದೆ. ಸೊ ಇವತ್ತು ನಮ್ಮೊಂದಿಗೆ ಯಾರಿರ್ತಾರೆ, ಅವರ ಕೈ ರುಚಿಯನ್ನ ನಾವು ಟೇಸ್ಟ್ ಮಾಡ್ಬೇಕಲ್ವಾ? ಎಸ್, ಅದು ಖತರ್ನಾಕ್ ಸ್ಟೋರೀಸ್ ಅನ್ನ ಕೇಳಿದೀನಿ ನಿಮ್ಮಿಬ್ರ ಬಗ್ಗೆ. ನಿಮ್ಮ ಸ್ಟ್ರಗ್ಲಿಂಗ್ ಡೇಸ್ ಇಂದಾನು ಸಾಥ್ ನೀಡಿರುವ ಒಬ್ಬ ಫ್ರೆಂಡ್. ಯಾರವರು? ಸುಕನ್ಯಾ ಅಂತ, ಒಂದ್ 20 ವರ್ಷದ ಫ್ರೆಂಡು. ಟೆರರ್ ಅದ್ ಏನೇನ್ ಕತೆ ಹೇಳ್ತಾಳೋ ಗೊತ್ತಿಲ್ಲ. ನಿಲ್ದಂಗೆ 4-5 ದಿವಸದಿಂದ ಅದ್ ಏನ್ ಹೇಳ್ಬೇಕು ಅಂತಿದ್ಯಾ ಹೇಳೆ ಅಂದ್ರೆ ಎಲ್ಲ ಶಾರ್ಟ್ ಅಲ್ಲಿ ನಿಂತಿದ್ದಾಳೆ. ಐ ಆಮ್ ಕ್ವೈಟ್ ಸ್ಕೇರ್ಡ್. ಸೊ ಬರ್ಮಾಡ್ಕೊಳ್ಳೋಣ. ಎಸ್, ವಿದೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ವೆಲ್ಕಮ್ ಸುಕನ್ಯಾ ಶ್ರೀನಿವಾಸ್. ಹೇ, ಹಲೋ. ಸರ್ಪ್ರೈಸ್ ಫಾರ್ ಯು. ನಿಮಗ್ ಜ್ಞಾಪಕ ಇದ್ರೆ ನೆನ್ನೆ ನಿಮಗೆ ಹೇಳಿದ್ವಿ ಸುಕನ್ಯಾ ಬರ್ತಾ ಇದಾರೆ, ಏನೋ ಒಂದು ಸರ್ಪ್ರೈಸ್ ಅನ್ನ ತರ್ತಾ ಇದಾರೆ ಅಂತ. ಸೊ ಆನ್ ದ ಕೌಂಟ್ ಆಫ್ 3 ಇದನ್ನ ನೀವು ಟಂಗ್ ಅಂತ ಹೇಳೋ ಓಪನ್ ಮಾಡಿ. ಓಕೆ, yes, I am ready. 2 and 3. Oh, so nice. Yes, remember this? of course. Remember this? Oh God, the feel, the touch. This is the first saree on her first shot. ಅವಳು ಕೆರಿಯಕ್ಕೆ ಶುರು ಮಾಡಕ್ಕೆ ಫಸ್ಟ್ ಸಾರಿ ಉಟ್ಕೊಂಡಿದ್ದಿದ್ರ. So sweet of you. So sweet of you. So happy about it. So ಅದನ್ನ ನಾನು ಪ್ರಿಸರ್ವ್ ಮಾಡಿದ್ದೀನಿ. 2 ಕಾರಣದಿಂದ. ಒಂದು ಕಲರ್ ಚೆನ್ನಾಗಿದೆ, ಹೌದು. ಇನ್ನೊಂದು ನನ್ನ ಪ್ರಿಯವಾದ ಆತ್ಮೀಯ ಸ್ನೇಹಿತೆ ಉಟ್ಕೊಂಡಿದ್ಲು. ಸೊ ಐ ಗಾಟ್ ಲಾಟ್ ಆಫ್ ಮೆಮೊರೀಸ್ ಆನ್ ದಿಸ್. ಇಟ್ಸ್ ಅ ಲವ್ಲಿ ಸಾರಿ. So sweet, so sweet. ಅವ್ರ ಮುಖದಲ್ಲಿ ಆ ಆನಿಮೇಷನ್, ಆ ಖುಷಿ, ಆ ಎಮೋಷನ್ಸ್, ಐ ಮೀನ್ ಬ್ಯೂಟಿಫುಲ್ ಅಲ್ಲ? ಆತ್ಮೀಯತೆ ಅಂದ್ರೇನೆ ಇದು ಅನ್ಸುತ್ತೆ. ಎಸ್, ಈ ಸೀರೆನ ನಾವು ಎತ್ತಕೊಂಡು ಹೋಗ್ತಾ ಇದ್ವಿ. ಅಯ್ಯಮ್ಮ ಇದು ನನ್ನ ಸೀರೆ. ಅದು ಸರಿ, ವಾಪಸ್ ಈ ಸೀರೆ ಎಷ್ಟು ಚೆನ್ನಾಗಿ ಬಂತೋ ಅದೇ ತರ ಅದನ್ನ ಕಳ್ಸ್ಕೊಳ್ಳೋಣ. ಇವತ್ತು ಏನ್ ಸ್ಪೆಷಲ್ ಮಾಡ್ತಾ ಇದೀರಾ? ಫ್ರೋಸನ್ ಕಾರ್ನ್ ಚಿಲ್ಲಿ. ಫ್ರೋಸನ್ ಕಾರ್ನ್ ಚಿಲ್ಲಿ. ಎಸ್. ಆಹಾ, ತಣ್ಣಗೂ ಇರುತ್ತೆ, ಖಾರವಾಗೂ ಇರುತ್ತೆ. ಎರಡು ಒಳ್ಳೆ ಕಾಂಬಿನೇಷನ್. ನಿಮಗ್ ಚಿಲ್ಲೀಸ್ ಇಷ್ಟ ಅಂತಾನೆ ನೋಡಿ ಇವರು. Period. ಫ್ರೋಸನ್ ಕಾರ್ನ್ ಚಿಲ್ಲಿಗೆ ಏನೇನೆಲ್ಲ ಬೇಕು ಅಂತ ಒಂದ್ ರೌಂಡ್ ನೋಡೋಣ. ಕಾರ್ನ್ ಫ್ರೀಸ್ ಆಗಿರೋದ್ರಿಂದ ಅದನ್ನ ಬಿಸಿನೀರಲ್ಲಿ ತೊಳೆದು ಇಟ್ಕೊಳ್ಳೋದು ಬೆಟರ್. ಓಕೆ ಓಕೆ, ಸೊ ನಾನು ತೊಳೆದು ಇಟ್ಕೊಂಡ್ಬಿಟ್ಟಿದ್ದೀನಿ ಆಗಲೇ ಇದನ್ನ. ಓಕೆ, ಅಂಡ್ ದೆನ್ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ 1 ಬಟ್ಲು ಬೇಕಾಗುತ್ತೆ. 1 ಬಟ್ಲು ಬೇಕು. ಓಕೆ ಓಕೆ, ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಒಂದಾ? ಹೌದು, ಒಂದು. ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಓಕೆ, ಹಸಿಮೆಣಸಿನಕಾಯಿ. as much as you want. ಆಸ್ ಮಚ್ as you want. ಯಾ, ಆಮೇಲೆ ಅಕ್ಕಿ ಹಿಟ್ಟು, ಆಮೇಲೆ ಕಾರ್ನ್ ಫ್ಲೋರ್, ಆಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಆಮೇಲೆ ಕರಿಯೋದಕ್ಕೆ ಎಣ್ಣೆ ಬೇಕು. ಆಮೇಲೆ ಅಫ್ ಕೋರ್ಸ್ ಕಲಿಸ್ಕೊಳ್ಳೋಕೆ ನೀರು ಬೇಕಾಗುತ್ತೆ ಅಷ್ಟೇ. ಓಕೆ, ಸೊ ಫ್ರೋಸನ್ ಕಾರ್ನ್ ಚಿಲ್ಲಿ ಮಾಡ್ಬೇಕು ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕು ನಾವು? ಫಸ್ಟ್ ಕಾರ್ನ್ ನಾವು ಮಿಕ್ಸಿನಲ್ಲಿ ತರ್ತರಿಯಾಗಿ ರುಬ್ಕೋಬೇಕು. ಓಕೆ, ಸರಿ. ಅಷ್ಟು ಒಂದು ಬೌಲ್ ಮಿಕ್ಸಿಗೆ ಹಾಕ್ತಾ ಇದೀನಿ ನಾನು. ಸರಿ, ಬೇಕಾದ್ರೆ ಒಂಚೂರು ನೀರು ಹಾಕೋಬೇಕು. ಹಾಕೋಬೋದಾ? ಹಾಕ್ಲಾ? ಇದು ದಿಸ್ ಇಸ್ ಮೈ ಫೇವರೇಟ್ ಪಾರ್ಟ್, ಗರ್ ಅನ್ಸೋದು. ತುಂಬಾ ನುರಿಬಾರ್ದು, ಯಾಕಂದ್ರೆ ಅದು ಕಾರ್ನ್ ಟೇಸ್ಟ್ ಸಿಗ್ಬೇಕು ಬಾಯಿಗೆ ಅಲ್ವಾ? ಪೇಸ್ಟ್ ಹಾಕೋದ್ರೆ ಆಮೇಲೆ ಚೆನ್ನಾಗಿರಲ್ಲ. ಇದನ್ನೆಲ್ಲ ಒಂದು ಬೌಲ್ಗೆ ಹಾಕೊಳ್ಳೋದು ಬೆಟರ್. ನೋಡಿ ಎಷ್ಟು ತರ್ತರಿಯಾಗಿದೆ ನೋಡಿ. ಯು ಕ್ಯಾನ್ ಜಸ್ಟ್ ಫೀಲ್ ಇಟ್. ಒಂದು ಪೇಸ್ಟ್ ತರ ಆಗ್ಬೇಕು, ಬಟ್ ತರ್ತರಿಯಾಗಿರ್ಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ. ವೆರಿ ನೈಸ್. ನೋಡಿ ನಾನು ಈರುಳ್ಳಿನ ಹಾಕ್ತಾ ಇದ್ದೀನಿ. ಓಕೆ ಓಕೆ, ಹಸಿ ಈರುಳ್ಳಿನ ಕಾರ್ನ್ ಮಿಕ್ಸ್ಚರ್ ಹಾಕ್ಬೇಕು. ಕಾರ್ನ್ ಮಿಕ್ಸ್ಚರ್ಗೆ ಹಾಕಬೇಕು. ಈರುಳ್ಳಿನೂ ಅಷ್ಟೇ ಅಲ್ವಾ? ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ತುಂಬಾ ಹಾಕಬಾರ್ದು, ತುಂಬಾ ಹಾಕಿದ್ರೆ ಕಹಿ ತರ ಬರುತ್ತೆ. ಸೊ ಬೆಟರ್ ನೀವು ಅಳತೆ ನೋಡ್ಕೊಂಡು ಕರೆಕ್ಟ್ ಆಗಿ ಹಾಕೋದು ಒಳ್ಳೇದು. ಓಕೆ, ನೋಡಿ ಜಾಸ್ತಿ ಈರುಳ್ಳಿ ಹಾಕಿದ್ರೆ ಕಹಿ ಬರುತ್ತೆ, ಜ್ಞಾಪಕ ಇಟ್ಕೊಳ್ಳಿ. ಹೌದು. ಆಮೇಲೆ ಇದನ್ನ ಕೊತ್ತಂಬರಿ ಸೊಪ್ಪು. ಓಕೆ, ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ನಂಗೆ ಬಗ್ಸ್ಬಿಡಿ, ನಾನು ತಿನ್ಬೇಕಮ್ಮ ಆಮೇಲೆ. ಓಕೆ, ಸೊ ಹಸಿಮೆಣಸಿನಕಾಯಿ ಸಾಕಷ್ಟು. ಆಮೇಲೆ ಇದನ್ನ ನೀರು ಹಾಕ್ಬಿಟ್ಟು ಕಲಿಸ್ಕೋಬೇಕು. ಸೊ ಇದೆರಡು ಸಪರೇಟ್ ಇವಾಗ. ಯಾಕೆ ಅಂದ್ರೆ ಅಕ್ಕಿ ಹಿಟ್ಟನ್ನ ಇದು ಹೊಂದ್ಕೊಳ್ಳೋಕ್ಕೋಸ್ಕರ ಹಾಕ್ಬಿಟ್ಟು ಉಪಯೋಗಿಸೋದು. 2 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ತೀನಿ. ಓಕೆ, 2 ಸ್ಪೂನ್ ಅಕ್ಕಿ ಹಿಟ್ಟು. ವೆರಿ ನೈಸ್. ನೋಡಿ ಹದ ನೋಡಿ ಎಷ್ಟು ಚೆನ್ನಾಗಿ ಬಂತು ಇವಾಗ. ಉಪ್ಪು ಹಾಕ್ಬೇಕಾ? ಹೌದು, ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕು.
ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಬೇಕು ಈ ಥರ. ಓಕೆ. ನೀವು ಈರುಳ್ಳಿ ಮಾತ್ರ ಅಂತಲ್ಲ, ಅದಕ್ಕೆ ಕ್ಯಾಬೇಜ್ ಹಾಕೋಬಹುದು, ಕ್ಯಾಪ್ಸಿಕಮ್ ಹಾಕೋಬಹುದು, ಸಣ್ಣಗೆ ಹೆಚ್ಚಿ ಯಾವ ತರಕಾರಿ ಏನ್ ಬೇಕಾದ್ರೂ ತರಕಾರಿ ಬೇಕಾದ್ರೂ ಹಾಕ್ಬೋದು. ಹಾಕೋಬಹುದು. ಯಾವ ತರಕಾರಿ ನಿಮಗೆ ಮನೇಲಿ ಅವೈಲೇಬಲ್ ತಕ್ಷಣ ಇದೆಯಾ ಫ್ರಿಜ್ ಅಲ್ಲಿ, ಜಸ್ಟ್ ಟೇಕ್ ಇಟ್ ಔಟ್ ಅಂಡ್ ಯು ಕ್ಯಾನ್ ಪ್ರಿಪೇರ್ ಇಟ್. ಸರಿನಾ? ಇದು ಖಾರವಾದ ಕಾರ್ನ್ ಕರಾಮತ್ ಆಗೋಯ್ತಲ್ಲ. ಏನಾದ್ರೂ ಮಾಡ್ಬೋದು ಇದ್ರಲ್ಲಿ. ಓಕೆ, 2 ಸ್ಪೂನ್ ಸಾಕು, 2 ಅಥವಾ 3. ಬೇಕಾದ್ರೆ ಈ ಒಂದು ರೌಂಡ್ಸ್ನ ಸ್ಕಿಪ್ ಮಾಡ್ಬೋದು. ಕೆಲವರು ಮಾತ್ರ ಅದ್ಕೋತಾರೆ, ಯಾಕಂದ್ರೆ ಇದು ಒಡಿದೇ ಇರಲಿ ಅನ್ನೋ ಥರ. ಓಕೆ ಓಕೆ ಓಕೆ. ಚೂರು ನೀರು ಬೇಕು ಇದಕ್ಕೆ. ಸಾಕು. ಟೆನ್ಷನ್ ಮಾಡ್ತೀಯ ನೀನು. ಸಾಕಾ? ಓಕೆ, ನೋಡಿ ಈ ಥರ ತೆಳ್ಳಗೆ ಮಾಡಿಟ್ಕೋಬೇಕು. ಓಕೆ, ಆಲ್ಸೋ ಕಾರ್ನ್ಫ್ಲವರ್ ಇಸ್ ಅ ಥಿಕ್ನಿಂಗ್ ಏಜೆಂಟ್ ಅಲ್ವಾ? ಥಿಕ್ನಿಂಗ್ ಏಜೆಂಟು. ಒಡೆಯಲ್ಲ ಅದು, ಅಕಸ್ಮಾತ್ ಒಡೆಯುತ್ತೆ ಅನ್ನೋ ಹಂಗಿದ್ರೆ ದಟ್ ವಿಲ್ ನಾಟ್ ಬ್ರೇಕ್. ಓಕೆ ಓಕೆ. ಇವಾಗ ಇದನ್ನ ನೀವು ಉಂಡೆ ಥರ ಮಾಡಿಕೊಂಡು, ಅಥವಾ ಯಾವ ಶೇಪ್ ಬೇಕಾದ್ರೂ ಮಾಡ್ಬೋದು. ಹಾರ್ಟ್ ಶೇಪ್ ಮಾಡ್ಬೋದು, ಸ್ಟಾರ್ ಶೇಪ್ ಮಾಡ್ಬೋದು. ಸ್ಟಾರ್ಸ್ ಅಲ್ವಾ? ಸ್ಟಾರ್ ಸವಿರುಚಿಯಲ್ಲಿ ಸ್ಟಾರ್ ಶೇಪ್ ಮಾಡಿ ಯಾವ್ದಾರ ಶೇಪ್ ಮಾಡ್ಕೊಂಡು ಅದನ್ನ ಡೀಪ್ ಫ್ರೈ ಮಾಡಬೇಕು. ಅಯ್ಯೋ ಬಸ್ ಎಣ್ಣೆ ಇಟ್ಕೊಳ್ಳೋಣ ಅಲ್ವಾ? ಎಣ್ಣೆ ಇಲ್ದೇನೆ ಫ್ರೈ ಮಾಡೋ ಪಾರ್ಟಿ ನೀವು. ಬಡಿ ಬೆಂಕಿ ಹಚ್ತೀನಿ. ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದೀರಾ ನೀವು ಪದ್ಮಜ. ನಮ್ಮ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಆ ಸಿಲ್ವರ್ ಕಲರ್ ಬಾಟಲ್ ಅಲ್ಲಿ ಇದೆ. ಎಸ್, ಓಕೆ ಸಾಕು ಸಾಕು ಸಾಕು, ಕರೆಕ್ಟ್ ಆಗಿದೆ. ಸಂಗೀತ ನಮ್ಮ ನಿಮ್ಮ ಅಚ್ಚು ಮೆಚ್ಚಿನ ಶಂಕರಣ್ಣ ಅವರ ಅಸಿಸ್ಟೆಂಟ್ಗೆ ಇವರು ಕೆಲಸ ಮಾಡಿದ್ದಾರೆ. ಎಸ್ 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 ಟಿ ಎನ್ ನರಸಿಂಹನ್ ಅವ್ರನ್ನ ಹೆಂಗ್ ನಾನು ಮರೆಯಕ್ ಸಾಧ್ಯನೇ ಇಲ್ಲ. ಟಿ ಎನ್ ನರಸಿಂಹನ್. ಎಸ್. ಹೇಗೆ ಆ ಜರ್ನಿ ಹೇಗೆ ಶುರು ಆಯ್ತು ಹೇಳಿ? ಜರ್ನಿ, ಓ ಮೈ ಗಾಡ್, ಅದು ತುಂಬಾ ನಾಸ್ಟಾಲಜಿಕ್ ಅದು. ಸೊ ಈ ಲೈನಿಗೆ ಬರಬೇಕು ಅಂತಿರ್ಬೇಕಾದ್ರೆ, ಸೊ ಆಸ್ ಐ ಟೋಲ್ಡ್ ಯು, ಯಾರು ಗುರ್ತು ಪರಿಚಯ ಇರಲಿಲ್ಲ. ಒಂದು ಮೈಲ್ ಸ್ಟೋನ್ ಕ್ರಾಸ್ ಆಯ್ತು ಶ್ರುತಿ. ಯಾವ್ದದು? ಫ್ಯಾಮಿಲಿಯಿಂದ ಆಚೆ, ಅಂದ್ರೆ ಇವಾಗ ಸಪೋರ್ಟ್ ಸಿಕ್ತು. ಕರೆಕ್ಟ್. ತವ್ರ ಮನೆ, ಅಪ್ಪ ಅಮ್ಮನ ಮನೆಯಿಂದ ಆಚೆ ಬಂದು ಮದುವೆ ಆಗಿ ಮಗು ಆದ್ಮೇಲೆ ಈಗ ನೆಕ್ಸ್ಟ್ ನನಗೆ ಯಾರು ಕಾಯ್ತಾ ಕೂತಿದ್ದಾರೆ ರೋಲ್ ಕೊಡಕ್ಕೆ? ಹೂ ಎಮ್ ಐ? ಫಾರ್ಮರ್ ಟ್ರೈನಿಂಗ್ ಇದೆಯಾ? ಇನ್ಫ್ಲೂಯೆನ್ಸ್ ಇದೆಯಾ? ಗಾಡ್ ಫಾದರ್ ಇದ್ದಾರಾ? ಅಥವಾ ಕೋಟ್ಯಾಂತರ ರೂಪಾಯಿ ದುಡ್ಡು ಇದೆಯಾ? ಸರಿ ನಂದೇ ಒಂದು ಫಿಲಮ್ ಮಾಡೋಣ ಅಂತ? ಅಬ್ಸಲ್ಯೂಟ್ಲಿ ನೋ. ಸೊ ಆವಾಗ ನಮ್ಮಿಬ್ಬರ ಕಾಮನ್ ಫ್ರೆಂಡ್ ಇನ್ನೊಬ್ಳು ಭಾರತಿ ಅಂತ, ಇವಾಗ ಅವಳು US ಅಲ್ಲಿ ಸೆಟ್ಲ್ ಆಗಿದ್ದಾಳೆ. ಸೊ ವೆರಿ ನಮ್ಗೂ ತುಂಬಾ ಕ್ಲೋಸ್ ಇದ್ದಾಳೆ ಅವಳು. ಸೊ ಅವಳು ಏನ್ ಮಾಡಿದ್ಲು ನೋಡಿ, ಟಿ ಎನ್ ನರಸಿಂಹನ್ ಅಂತ ಒಬ್ರು ಇದ್ದಾರೆ, ಅವಳಿಗೆ ಹೆಂಗೋ ಪರಿಚಯ. ಹಿ ಈಸ್ ಲುಕಿಂಗ್ ಫಾರ್ ಅನ್ ಅಸಿಸ್ಟೆಂಟ್. ಓಕೆ. ಎಂತ ಅಸಿಸ್ಟೆಂಟು? ಈ ಜೆರಾಕ್ಸ್ ಮಾಡಿಸ್ಕೊಂಡ್ ಬರೋದು, ಏನೋ ಬರೆಯೋದು, ಅಥವಾ ಅಬ್ಬಬ್ಬ ಅಂದ್ರೆ ಬೇಕಾದ್ರೆ ಕಾಫಿ ಮಾಡ್ಕೊಡೋದು, ಫೋನ್ ರಿಸೀವ್ ಮಾಡೋದು, ರಿಸೆಪ್ಷನಿಸ್ಟ್ ಕಮ್ ಪರ್ಸನಲ್ ಅಸಿಸ್ಟೆಂಟ್. ಅವರು ಶಂಕರ್ನಾಗ್, ಹಿ ವಾಸ್ ಅ ಫೇಮಸ್ ಸ್ಕ್ರಿಪ್ಟ್ ರೈಟರ್ ಆ್ಯಂಡ್ ಡೈರೆಕ್ಟರ್. ಮಾಲ್ಗುಡಿ ಡೇಸ್ ಸ್ಕ್ರಿಪ್ಟ್ ಮಾಡಿದವರು ಅವರು. ಮತ್ತೆ ಮೀನಾಕ್ಷಿ ಮನೆ ಮೇಸ್ಟ್ರು, ಇದೆಲ್ಲ ಫೇಮಸ್ ಡ್ರಾಮಾಸ್. ಮಣ್ಣಿನ ದೋಣಿ ಬರೆದವರು, ರಾಜ್ಕುಮಾರ್ ಅವ್ರ ಫಿಲ್ಮ್ಸ್ಗೆಲ್ಲ ತುಂಬ. ಅಂಡ್ ಡೈರೆಕ್ಟರ್ ಅವ್ರು ಆವಾಗ ಗೊರೂರು ಕಥಾಲೋಕ ಅಂತ ಒಂದು ಸೀರಿಯಲ್ ಮಾಡ್ತಿದ್ರು, ಒಂದು ಅಸಿಸ್ಟೆಂಟ್ ಅಂತೆ. ನಾನು ಐ ಜಂಪ್ಡ್ ಟು ದಿ ಆಫರ್. ಒಂದು 600 ರೂಪಾಯಿನೋ ಸಂಬಳ ಕೊಡೋರು ಅಷ್ಟೇ. ಅವಳು ಏನ್ ಅನ್ಕೊಂಡ್ಬಿಟ್ಲು, ಅವಳು ಆಕ್ಟಿಂಗ್ ಮಾಡೇ ಬಿಡ್ತಾಳೆ, ಆಕ್ಟರ್ ಆಗೇ ಬಿಟ್ಲು ಅವತ್ತು ಅಂತ ಸೇರ್ಕೊಂಡ್ಲು ಅಷ್ಟೇ. ನಾನು ಆಕ್ಟರ್ ಆದೆ ಅನ್ಕೊಂಡ್ಬಿಟ್ಟೆ. ಮೈ ಗಾಡ್, ತಿಂಗಳಿಗೆ 600 ರೂಪಾಯಿ. ತಿಂಗಳಿಗೆ 600 ರೂಪಾಯಿ. ಸೊ ನಾನು ಹೋಗಿದ್ದು ಖಂಡಿತ ಅವ್ರಿಗೆ ಫೋನ್ ರಿಸೀವ್ ಮಾಡಕ್ಕಾಗ್ಲಿ, ಜೆರಾಕ್ಸ್ಗಾಗ್ಲಿ ಅದಕ್ಕೋಸ್ಕರ ಅಲ್ಲ. ಸೊ ನಾನು ಹೋಗಿದ್ದು ಇದೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಎಲ್ಲೋ ನಾನು ಕಣ್ಣಿಗೆ ಬಿದ್ದಾಗ ಏನೋ ಓಡಾಡ್ತಿರ್ಬೇಕ, ನಾನು ಇದ್ದೀನಿ, ನಾನು ಆಕ್ಟ್ ಮಾಡ್ಬೋದು, ಏನೋ ಕಾಣಿಸ್ತಿದ್ದೀನ ನಾನು ಹಂಗೆ ಅಂತ. ಸೊ ಒನ್ ಫೈನ್ ಡೇ ಪಾಪ ಈ ಡಿಡ್ ಅಬ್ಸರ್ವ್. ಆಮೇಲೆ ಎಷ್ಟು ದಿವಸ ಆದ್ರೂ ಅವ್ರಿಗೆ ಹೊಳಿತಾನೆ ಇಲ್ಲ ಇವಳು ಯಾಕೆ ಬಂದಿದ್ದಾಳೆ ಅಂತ. ಅಂಡ್ ಫಸ್ಟ್ ಆಫ್ ಆಲ್ ಏನಕ್ಕೆ ನಾ ಹೋಗಿದ್ದು ಕೆಲಸ ಮಾಡಕ್ಕೆ, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾಳೆ. ನೀವು ಕೆಲಸ ಮಾಡ್ತಾ ಮಾಡ್ತಾ ಏನು ಹಿಂಗೆ ಎಲ್ಲ ಮಾಡ್ಕೊಂಡು ಒಂದು ಆಪರ್ಚುನಿಟಿಗೆ ಚಾನ್ಸ್ ಪೇ ಡಾನ್ಸ್ ಮಾಡ್ಲಿಲ್ವಾ? ಮೀಟರ್ ಇಲ್ಲ ಕೇಳಕ್ಕೆ. ಹಿ ವಾಸ್ ಟು ಬೇಗ್. ಯಾವ್ದ್ಯಾವ್ದು ಅವ್ರನ್ನ ಹುಡುಕು ಇವ್ರನ್ನ ಹುಡುಕು. ಆ ರೋಲ್ ಯಾವ್ದು ಅಂದ್ರೆ ನಾನು ಒಳಗಡೆ ಮೈಂಡ್ ವಾಯ್ಸ್, ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ಊರೆಲ್ಲ ತುಪ್ಪ ಹಂಗೆ ಅಂತ. ಆಮೇಲೆ ಅಟ್ ಸಮ್ ಪಾಯಿಂಟ್ ಐ ಡೋಂಟ್ ನೋ, ಅವರು ಹಿ ವಾಸ್ ಸೋ ಬ್ರಿಲಿಯಂಟ್ ಅಂದರೆ, ಸಿನ್ಸ್ ಹಿ ವಾಸ್ ಆಲ್ಸೋ ಎ ಡೈರೆಕ್ಟರ್, ಏನೋ ಎಮೋಷ್ನಲ್. ಒಂದ್ಸಲ ಹಿಂಗೆ ಫೋನ್ ಬಂತು, ಯಾವುದೋ ಫೋನ್ ಮಾಡಿದ್ರೆ ನಾನು ಅವ್ರಿಗೆ ಅಡ್ರೆಸ್ ಹೇಳ್ತಾ ಇದ್ದೆ. ಬ್ರಿಡ್ಜ್ ಹತ್ರ ರೈಟ್ ತಗೊಳ್ಳಿ ಅಂತ ಏನೋ ಹೇಳ್ತಾ ಇದ್ದೀನಿ. ಸರ್ ಎದುರುಗಡೆ ಕೂತಿದ್ದು,
ಒಂದ್ ನಿಮಿಷ ಇರಕ್ಕೆ ಹೇಳುದು. ಹಾ ಸರ್, ಒಂದ್ ನಿಮಿಷ ಇರಕ್ಕೆ ಹೇಳು, ಒಂದ್ ನಿಮಿಷ ಅಂದ್ಬಿಟ್ಟು ಹಾ ಸರ್ ಅಂದ್ರೆ ನೀನ್ ಎಕ್ಸಾಕ್ಟ್ಲಿ ಇಲ್ಲಿಗೆ ಏನಕ್ಕೆ ಬಂದಿದ್ಯಾ ಅಂತ ಕೇಳಿದ್ರು. ಅವಾಗ ಕೇಳಿದ್ರು It was sudden. ಓಕೆ It was just sudden. There is no plan. ಅದೇ ಸರ್ ಸರಿ ಫೋನ್ ಮುಗಿಸು. ಅಷ್ಟೊತ್ತಿಗೆ ನನಗೆ ಅದು ಕಾನ್ಸಂಟ್ರೇಷನ್ ಹೋಗಿತ್ತು. ಲೆಫ್ಟಿಗೆ ಬನ್ನಿ, ರೈಟಿಗೆ ಬನ್ನಿ, ಅವ್ರನ್ನೇ ನೋಡ್ಕೊಂಡು ಫೋನ್ ಇಡಿ. ಸರ್ ಅದು ಟೆಲ್ ಮಿ ದಿ ಟ್ರೂತ್, ಇಲ್ಲಿ ಎಕ್ಸಾಕ್ಟ್ ಆಗಿ ಏನಕ್ಕೆ ಬಂದಿದ್ಯಾ ನೀನು? ಈ ಫೋನ್ ಅವ್ರಿಗೆ ಅನ್ಸುತ್ತೆ. ಅದೇನೋ ಹಿ ಜಸ್ಟ್ ಫೌಂಡ್ ಔಟ್. ನಾ ಕೊನೆಗೂ ನಾ ಹೇಳಲೇ ಇಲ್ಲ, ಅವರೇ ತಿಳ್ಕೊಂಡು ಸರ್ ಅದು ಆಕ್ಟ್ ಮಾಡಕ್ಕೆ. ಅದನ್ನ ಮುಂಚೆ ಹೇಳಕ್ ಏನಾಗಿತ್ತು ನಿನಗೆ? ಇಲ್ಲಿ ಬಂದು ಯಾವುದೋ ಫೋನ್ ಕಾಲ್ ರಿಸೀವ್ ಮಾಡೋದು, ಕಾಫಿ ಮಾಡೋದು, ಜೆರಾಕ್ಸ್ಗೆ ಹೋಗೋದು ನಿನ್ನಲ್ಲಿದೆ. ಐ ಹ್ಯಾವ್ ಸೀನ್ ದಟ್ ಸ್ಪಾರ್ಕಲ್ ಇನ್ ಯುವರ್ ಐಸ್. ಸಡನ್ಲಿ ಯಾರಿಗೂ ಫೋನ್ ಮಾಡ್ತಾ ಅದು, ಅದಕ್ಕೊಂಥರ ನಿನ್ ಜೊತೆ ಏನೋ ಮಾತಾಡ್ಬೇಕು, ಬಾ ಕೂತ್ಕೋ, ನಥಿಂಗ್. ದೆನ್ ಆ ಥರದ್ದೊಂದು ಇಟ್ ವಾಸ್ ಸೂಪರ್ ಮಿನಿಟ್. ವಾಟ್ ಐ ಡಿಫೈನ್ ಇಟ್ ಆಸ್ ದ ಮೊಮೆಂಟ್. ಆ ಮೊಮೆಂಟಲ್ಲಿ ಒಂದು ಡಿಸಿಷನ್ ಅಥವಾ ಒಂದು ಚಾನ್ಸ್ ಅನ್ನೋ ಸಿಗುತ್ತಲ್ಲ, ದಟ್ಸ್ ವೆರಿ ಇಂಪಾರ್ಟೆಂಟ್. ಕರೆಕ್ಟ್ ಆಗಿ ಹೇಳಿದ್ರು, ಸೂಪರ್ ಮಿನಿಟ್ ಅಂತ. ಸೂಪರ್ ಮಿನಿಟ್. ಇದು ಕಂಟಿನ್ಯೂ ಮಾಡೋಣ, ಬಟ್ ಸದ್ಯಕ್ಕೆ ಎಣ್ಣೆ ಕತೆ ಏನಾಗಿದೆ? ಎಸ್, ಬಿಸಿ ಆಗಿದಾ? ಕೈ ಇಟ್ಟು ನೋಡ್ತೀರಾ? ಕರೆಕ್ಟ್. ಸೊ ಎಣ್ಣೆ ಕಾದಿದೆ ಈಗ. ಸೊ ಮಹಾಜನಗಳು ಯಾರ್ಯಾರು ನೋಡ್ತಾ ಇದ್ದೀರೋ, ದಿಸ್ ಇಸ್ ಅವರ್ ಕಾರ್ನ್, ಫ್ರೋಸನ್ ಕಾರ್ನ್ ಚಿಲ್ಲಿ. ನೋಡಿ ಈ ತರ ಅದನ್ನ ಶೇಪ್ ಮಾಡ್ಕೊಳ್ಳಿ ಸ್ವಲ್ಪ ರೌಂಡ್, ಸ್ವಲ್ಪ ಯು ಕ್ಯಾನ್ ಮೇಕ್ ಇಟ್ ಇನ್ ಎನಿ ಶೇಪ್ಸ್ ಓಕೆ ಅಂತ ಹೇಳಿದ್ನಲ್ಲ, ಮಾಡ್ಕೊಂಡು ನಿಮ್ಗೆ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಕಾರ್ನ್ ಫ್ಲೋರ್ ಅಲ್ಲೇ ಸ್ವಲ್ಪ ಹಿಂಗೆ ಅದ್ಕೊಳ್ಳಿ. ಓಕೆ, ಕಾರ್ನ್ ಫ್ಲೋರ್ ನೀರು ಏನಿದೆಯಲ್ಲ ಹಾ ಹಿಂಗೆ ಸ್ವಲ್ಪ ಅಷ್ಟೇ, ತುಂಬಾ ಮಾಡ್ಕೋಬೇಡಿ. ಓಕೆ. ಚಿಕ್ಕ ಪುಟ್ಟ ರೋಲ್ಸ್ ಸ್ಟಾರ್ಟ್ ಆಯಿತು. ನೋಡಿ ಈ ತರ ನೀವಿಬ್ರು ಕಣ್ಮುಚ್ಕೊಳ್ಳಿ. ಬ್ಯೂಟಿಫುಲ್. ಗೋಲ್ಡನ್ ಬ್ರೌನ್ ಆಗ್ತಾ ಇದೆ ಇವಾಗ. ಆರಾಮಾಗ್ಲಿ, ನಿಮ್ಗೊಂದು ಪ್ಲೇಟು ಕೊಟ್ಬಿಡ್ತೀನಿ. ಸೊ ಪದ್ಮಜ, ಸೋ ಟ್ಯಾಲೆಂಟೆಡ್, ಸೋ ಬ್ಯೂಟಿಫುಲ್. ಇಲ್ಲ, ಅವಕಾಶ ನಿಮಗೆ ಸಿಕ್ತು, ಬಟ್ ಸ್ಟಿಲ್ ಸಣ್ಣ ಪುಟ್ಟ ರೋಲ್ಸ್, ಐ ಮೀನ್ ದೇರ್ ಮಸ್ಟ್ ಹ್ಯಾವ್ ಬೀನ್ ಅಲ್ಲ ಒಂದು ಸಂಕಟ. ಸೊ ಅದು ಆ ಸಣ್ಣ ಪುಟ್ಟ ರೋಲ್ ಸಿಕ್ಕಾಗ ಅಫ್ಕೋರ್ಸ್ ಐ ವಾಸ್ ವೇಟಿಂಗ್ ಫಾರ್ ಅ ಬ್ರೇಕ್. ಅಂದರೆ ಒಂದು ಐ ನ್ಯೂ ಐ ವಾಸ್ ಕೇಪಬಲ್ ಆಫ್ ಡೂಯಿಂಗ್ ಬೆಟರ್ ರೋಲ್ಸ್. ಈ ಸಣ್ಣದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ಸ್ ಇರಲಿಲ್ಲ. ಆ್ಯಂಡ್ ದೆನ್ ಅಗೇನ್ ಯಾರು ರೆಕಗ್ನೈಸ್ ಮಾಡ್ತಾರಾ ಅಂತ. ಸೊ ದೆನ್ ಇವೆಂಚುಲಿ ಅದೇ ಮೂಡಲ ಮನೆ ಹ್ಯಾಪನ್ಡ್. ವೈಶಾಲಿ ಕಾಸರವಳ್ಳಿ ಅವರು ಶಿ ರೆಕಗ್ನೈಸ್ಡ್ ಮೈ ಟ್ಯಾಲೆಂಟ್. ಆವಾಗ ಒಂದು ಸೀರಿಯಲಲ್ಲಿ ಇಬ್ರು ಒಟ್ಟಿಗೆ ಮಾಡ್ತಾ ಇದ್ವಿ. ದಟ್ ಇಸ್ ಎ ಸೂಪರ್ ಡೂಪರ್ ಸೀರಿಯಲ್. ತುಂಬಾ ಚೆನ್ನಾಗಿದೆ. ಅದಾದ್ಮೇಲೆ ಶಿ ರೆಕಗ್ನೈಸ್ಡ್ ಮೀ ಆ್ಯಂಡ್ ಒಂಥರ ಇವಳಿಗೆ ಕೆಪಾಸಿಟಿ ಇದೆ ಅಂತ ಇದು ಮಾಡಿದ್ದು. ದೆನ್ ಆಫ್ಟರ್ ಮೂಡಲ ಮನೆ ಐ ಥಿಂಕ್ ಐ ಹ್ಯಾವ್ ನಾಟ್ ಟರ್ನ್ಡ್ ಬ್ಯಾಕ್. ವಾಟ್ ಎವರ್ ಐ ಆಮ್ ಹಿಯರ್ ಟುಡೇ, ಇಟ್ಸ್ ಬಿಕಾಸ್ ಆಫ್ ಟಿ.ಎನ್. ನರಸಿಂಹನ್ ಹೂ gave me an entry. ಅದಾದಮೇಲೆ ವೈಶಾಲಿ ಕಾಸರವಳ್ಳಿ ಹೂ ಇಂಟ್ರೊಡ್ಯೂಸ್ಡ್ ಮೀ ಇನ್ ದಿ ಸ್ಮಾಲ್ ಸ್ಕ್ರೀನ್ ಆ್ಯಸ್ ಇವಳಿಗೆ ಟ್ಯಾಲೆಂಟ್ ಇದೆ ಅಂತ. ಅಫ್ಕೋರ್ಸ್ ಯೋಗರಾಜ್ ಭಟ್, ಬಿಕಾಸ್ ಫಿಲ್ಮ್ಸ್. ಬಟ್ ಮುಂಗಾರು ಮಳೆ ಇಸ್ ಮೈ ಸೆಕೆಂಡ್ ಫಿಲ್ಮ್. ಫಸ್ಟ್ ಫಿಲ್ಮ್ ರವಿಚಂದ್ರನ್ ಅವ್ರು ನನಗೆ ಫಿಲಮ್ ಇಂಡಸ್ಟ್ರಿಗೆ ತಂದಿದ್ದು. ಒಂದು ಫಸ್ಟ್ ಫಿಲಮ್ ಹಠವಾದಿ. ಕರೆಕ್ಟ್. ಅದಾದ್ಮೇಲೆ ಜನಗಳ ಪ್ರೀತಿಯ ಮಳೆ ನಿಮ್ಮ ಮೇಲೆ ಸುರಿಯಕ್ಕೆ ಶುರು ಆಯ್ತು. ಐ ಆಮ್ ಆನರ್ಡ್, ಗಾಡ್ಸ್ ಗ್ರೇಸ್. ಆಹಾ, ಸೂಪರ್. ಘಮ ಘಮ ಅಂತ ಇದೆ, ನೋಡಕ್ಕೂ ಚೆನ್ನಾಗಿದೆ. ಬನ್ನಿ ಎಲ್ಲ ಒನ್ ಬೈ ಒನ್ ಪ್ಲೇಟಿಗೆ ಹಾಕೊಳ್ಳೋಣ. ಪರ್ಫೆಕ್ಟ್ಲಿ ನೈಸ್ ಅಂಡ್ ಬ್ರೌನ್. ಪರ್ಫೆಕ್ಟ್ ಆಗಿದೆ ಕಲರ್, ಚೆನ್ನಾಗಿದೆ ನೋಡಕ್ಕೆ. ಪರ್ಫೆಕ್ಟ್. ಎಸ್, ವಾವ್,
ಚೆನ್ನಾಗಿದೆ ಅಲ್ಲ? ಸೋ ನೈಸ್. ಇವ್ರ ಪ್ಲೇಟ್ ತಗೊಂಡ್ಬಿಟ್ರಲ್ಲಪ್ಪ. ಸೋ ನೈಸ್. ಸೋ ನೈಸ್. ಸರಿ ಬನ್ನಿ, ನನ್ನ ಜೊತೆನೇ ಬನ್ನಿ, ಹಾಗೆ ಫಾಲೋ ಮೀ. ಡೈನಿಂಗ್ ಟೇಬಲ್ ಹತ್ರ ಹೋಗೋಣ. ಎಸ್. ಅಂತ ವೆದರ್ ಚಿಲ್ಲಿ ಆಗಿದ್ದಾಗ ನೀವು ಟ್ರೈ ಮಾಡ್ಬೋದು ಫ್ರೋಸನ್ ಕಾರ್ನ್ ಚಿಲ್ಲಿಯನ್ನ. ಹೇಗ್ ಮಾಡೋದು? ಇಂಗ್ರೀಡಿಯೆಂಟ್ಸ್ ನೋಡೋಣ ಒಂದು ಸ್ಮಾಲ್ ರೀಕ್ಯಾಪ್ ಅಲ್ಲಿ. ಫ್ರೋಸನ್ ಕಾರ್ನ್ ಚಿಲ್ಲಿ ಬೇಕಾಗುವ ಸಾಮಗ್ರಿಗಳು: ಫ್ರೋಸನ್ ಕಾರ್ನ್, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಉಪ್ಪು ರುಚಿಗೆ ತಕ್ಕಷ್ಟು, ಕಾರ್ನ್ಫ್ಲೋರ್, ಅಕ್ಕಿ ಹಿಟ್ಟು. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕಾರ್ನ್, ಸ್ವಲ್ಪ ನೀರು ಸೇರಿಸಿ ತರಿತರಿಯಾಗಿ ರುಬ್ಕೊಳ್ಳಿ. ಬೌಲ್ಗೆ ರುಬ್ಬಿಕೊಂಡ ಮಿಶ್ರಣ, ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹೆಚ್ಚಿದ ಹಸಿಮೆಣಸಿನಕಾಯಿ, ಅಕ್ಕಿ ಹಿಟ್ಟು, ಉಪ್ಪು ರುಚಿಗೆ ತಕ್ಕಷ್ಟು ಸೇರಿಸಿ ಕಲಸಿಕೊಂಡು ನಂತರ ಬೇಕಾದ ಆಕಾರದಲ್ಲಿ ತಟ್ಟಿಕೊಂಡು ಕಾರ್ನ್ಫ್ಲೋರ್ ಪೇಸ್ಟ್ನ ಮಿಶ್ರಣವನ್ನು ಅದಕ್ಕೆ ಹಚ್ಚಿ ಕಾದ ಎಣ್ಣೆಯಲ್ಲಿ ಕರೆದುಕೊಂಡ್ರೆ ಫ್ರೋಸನ್ ಕಾರ್ನ್ ಚಿಲ್ಲಿ ರೆಡಿ ಟು ಈಟ್. ಫ್ರೋಸನ್ ಚಿಲ್ಲಿ ಕಾರ್ನ್ 1 ಪ್ಲೇಟ್ 120 ರೂಪಾಯಿ. 120 ರೂಪಾಯಿ. ಅಲ್ಲ ಇರಿ, ಇದರಲ್ಲಿ 7 ಪೀಸ್ ಇದೆ. ನನಗೆ 3, ನೀವಿಬ್ಬರಿಗೆ 2 ಪಾಪ ಅಂತ ಬಿಟ್ಟಿದ್ದೀನಿ. ಅವಾಗ್ಲೇ ದಾದಾಗಿರಿ ಧಮ್ಕಿ ಎಲ್ಲ ಶುರು ಆಗಿದೆಯಪ್ಪ. ಹೋಗ್ಲಿ, ಫಸ್ಟ್ ಒಂದಿಂದ ಶುರು ಮಾಡೋಣ ಬನ್ನಿ. ಓಕೆ. ಅತಿಥಿ ದೇವೋ ಭವ ಅಂತ ನಮಗ್ ಕೊಡೋದ್ ಬಿಟ್ಟು, ಆಹಾ, ಇದಕ್ಕೆ ಪುದೀನ ಚಟ್ನಿನೂ ಬೇಡ, ಕೆಚಪ್ಪು ಬೇಡ, ಹಂಗೆ ಆಹಾ. ಇದಕ್ಕೆ 120 ರೂಪಾಯಿ ಕೊಡ್ಬೇಕು ಇವಾಗ. 120. ಏನಿದು 120 ಅಂದಿದ ತಕ್ಷಣ ಇಬ್ರು ಈ ತರ ನಗ್ತಾ ಇದ್ದೀರಾ? ಏನೋ ಕಿತಾಬದಿ ಮಾಡಿದ್ಯಾ ನೀನು? ಏನಿಲ್ಲ ಶ್ರುತಿ, ಯಾರ ಹತ್ರ 120 ರೂಪಾಯಿ ಇಸ್ಕೋಬೇಕಾಗಿತ್ತು. ಕರೆಕ್ಟ್. ಓಕೆ, ನಾವ್ ಎಷ್ಟು ಬುದ್ಧಿವಂತರು ಅಂದ್ರೆ 200 ರೂಪಾಯಿ ಖರ್ಚು ಮಾಡ್ಕೊಂಡು ಅವ್ರ ಮನೆಗೆ ಹುಡ್ಕೊಂಡು ಹೋಗಿ ಅವ್ರ ಹತ್ರ 120 ರೂಪಾಯಿ ಇಸ್ಕೊಂಡು ಬಂದ್ವಿ. ಆಮೇಲೆ ಲೆಕ್ಕ ಹಾಕ್ತೇವೆ ಎಷ್ಟು ಖರ್ಚು ಮಾಡಿದ್ವಿ ಹೋಗಕ್ಕೆ ಅಂತ. 200 ರೂಪಾಯಿ ಖರ್ಚು ಮಾಡಿದ್ವಿ ಅಷ್ಟೇ, ಇನ್ಯಾವುದು ಜಾಸ್ತಿ ಮಾಡಿರ್ಲಿಲ್ಲ. ಯಾರ್ ಬ್ರಿಲಿಯಂಟ್ ಐಡಿಯಾ ಇದು? ಯಾರ್ದೆ ಅದು? ಇವಳ್ದು, ನಂದಂತೂ ಅಲ್ಲ. ಇವಳು ನೀ ಬಿಡ್ಬೇಡ, ನೀ ಪೆದ್ದಿ ತರ ಆಡ್ಬೇಡ. ಕೊಟ್ಟಿದ್ದ ದುಡ್ಡು ನೀನ್ ಇಸ್ಕೊಳಲ್ಲಪ್ಪ, ಹೋಗಿ ಇಸ್ಕೊಂಡ್ ಬರೋಣ ಅಂತ. ಇವಳ್ದೆ ಐಡಿಯಾ ಅದನ್ನ. ಅಯ್ಯೋ, ಇನ್ನೊಂದು ಹೇಳ್ಬಿಡ್ತೀನಿ ಶ್ರುತಿ. ಇದು ಇಸ್ ಆಲ್ಸೋ ವೆರಿ ಫನಿ. ಇಬ್ರು ಅಂದ್ರೆ ತುಂಬಾ ಲಾಂಗ್ ಬ್ಯಾಕ್, 20 ವರ್ಷದ ಹಳೆ ಕತೆ ನಾನು ಹೇಳ್ತಾ ಇರೋದು. ಇಬ್ರು ತಿರುಪತಿಗೆ ಹೊರಟ್ಬಿಟ್ವಿ. ಒಂದ್ ಇಬ್ಬರ ಹತ್ರನೂ ಲಿಮಿಟೆಡ್ ಫಂಡ್ ಇತ್ತು. ಹೋಗ್ಬೇಕು ಇಷ್ಟು, ಲೈಕ್ ಓನ್ಲಿ ಫಾರ್ 2 days ವಿ ಹ್ಯಾಡ್ ಗಾನ್. ಅಂಡ್ ರಿಟರ್ನ್ ಟಿಕೆಟ್, ಟ್ರೈನ್ ಎಲ್ಲ ಬುಕ್ ಆಗೋಗಿತ್ತು. ಹೋದ್ವಿ, ಮಜ್ಜವಾಗಿ ಎಲ್ಲ 2 ದಿನ ಕಳೆದ್ವಿ. ಅವತ್ ಸಾಯಂಕಾಲ ಬೆಟ್ಟದಿಂದ ಇಳಿಬೇಕು, ವಾಪಸ್ ಟ್ರೈನ್ ಅಲ್ಲಿ ಬರ್ಬೇಕು. ಅಷ್ಟೇ, ಸಿಂಪಲ್. ನೋಡಿದ್ರೆ ಡಮಾರ್ ಅಂತ NTR ಅವ್ರು ಹೋಗ್ಬಿಟ್ರು. ಅವಾಗ ಹೋದ ತಕ್ಷಣ ಹೋದ್ರೆ ಏನು ಬೆಟ್ಟದ ಮೇಲೆ ಇರೋರು, ಬೆಟ್ಟದ ಮೇಲೆ ಕೆಳಗಿರೋರು, ಕೆಳಗೆ ಅವ್ರು ಹೋದ್ರು. ಅವ್ರ ಐಸ್ ಮುಗೀತು ಪಾಪ, ಅವ್ರು ಹೋದ್ರು. ಅದಕ್ಕೇನು ಹೊಡೆದಾಟ ಬಡ್ದಾಟ, ಯಾರೇನ್ ಮಾಡಕ್ಕಾಗತ್ತೆ? ಅಯ್ಯೋ, ಎಷ್ಟು ದಿನಗಳಿಗೆ ಅಲ್ಲೇ ನೀವು ಸ್ಟಕ್? ಇನ್ನ 3 ದಿವಸ ಇರ್ಬೇಕಾಗಿತ್ತು. ಆ ಪಾರ್ಟಿ ಗಲಾಟೆ ಶ್ರುತಿ. ಅರ್ಧ ದಿವಸ, 1 ದಿವಸ ಅಲ್ಲ, ಇನ್ನ 3 ದಿವಸ. ನಮ್ಮ ಹತ್ರ ದುಡ್ಡು ಖಾಲಿ. ಏನ್ ಮಾಡಿದ್ರಿ? ವಾಲಿ ಬಿಚ್ಚಿಟ್ಟಿಲ್ಲ. ಏನ್ ಮಾಡ್ತೀರಾ ಪಾಪ? ಅದೇನೋ ತಿಮ್ಮಪ್ಪನೇ ಕೂತಿದ್ನೇನೋ ಅಲ್ಲಿ, ನಮ್ಮ ಹತ್ರ ವಾಲೆ ಇಸ್ಕೊಂಡು 3 ದಿವಸ. ಅದು ಯಾರು? ಜ್ಯುವೆಲರಿ ಶಾಪ್ ನೋನಲ್ಲ, STD ಬೂತ್ ಕಡೆ. STD ಬೂತ್ ಗೊತ್ತಿಲ್ಲ. ಆಮೇಲೆ ನೆಕ್ಸ್ಟ್ ಟೈಮ್ ನಾನು ಹೇಳ್ತೀನಿ ಶ್ರುತಿ, ಹೋಗಿ ನೋಡ್ತೀನಿ ಅಲ್ಲಿ ಆ STD ಬೂತು ಇಲ್ಲ, ಯಪ್ಪನೂ ಇಲ್ಲ. ವಾಲೆ ಅಡ ಇಟ್ರ ಮಾರದ್ರ? ಏನ್ ಮಾರ್ಬಿಟ್ವಿ, ದುಡ್ಡು ಬಂತು. ಬಟ್ ತಿರುಪತಿ ತಿಮ್ಮಪ್ಪ ನ್ಯಾಯನ? ಅಷ್ಟು ಆಸ್ತಿ ಇದೆ, ಒಂದ್ ವಾಲೆ ಬಿಟ್ಟಿರ್ಬೋದಾಗಿತ್ತು ಅಲ್ವಾ? ಹಂಗೆ ಅವನು. ಇಲ್ಲ ಬಿಡಿ, ತಿರುಪತಿ ತಿಮ್ಮಪ್ಪ ಬೇಕಾದಷ್ಟು ಆಮೇಲೆ ಕೊಟ್ಟಿದ್ದಾನಲ್ಲ. ಆ ವಾಲೆನ ಡಬಲ್ ಟ್ರಿಪಲ್ ಮಾಡಿದಾನೆ. 120 ರೂಪಾಯಿ ಕೊಟ್ಬಿಟ್ಟು ತಗೊಂಡೋಗಿ ಪಾರ್ಸಲ್. ಎಸ್, ಬನ್ನಿ ಕೈ ತೊಳ್ಕೋಣ. ಫ್ರೋಸನ್ ಕಾರ್ನ್ ಚಿಲ್ಲಿ ಅಂತ ತಪ್ಪ ಹೆಸರು. ಇದು ಮೆಲ್ಟ್ ಆಗ್ಬಿಡಿದೆ ಫುಲ್ ಒಳಗೆ ಹೋಗಿ, ಅವಾಗಲೇ ಸೆಟಲ್ ಡೌನ್, ನೋ ಮೋರ್ ಫ್ರೋಸನ್. ಬಟ್ ನೀವು ಮನೇಲಿ ಟ್ರೈ ಮಾಡ್ತೀರಾ ಅಂತ ಗೊತ್ತು. ಅಷ್ಟು ಅತಿ ಅದ್ಭುತವಾಗಿತ್ತು. ಬಾಯಲ್ಲಿ ಇನ್ನೂ ನೀರು ಬರ್ತದೆ. ಸೆಕೆಂಡ್ ರೌಂಡ್ ಬ್ಯಾಟಿಂಗ್ ಮಾಡ್ಬೋದು. ಬಟ್ ನಿಮಗೆ ಹೇಗೆ ಅನಿಸ್ತಾ ಇದೆ? ಐ ಆಮ್ ಫೀಲಿಂಗ್ ರಿಯಲಿ ವೆರಿ ಫೈನ್. ಅಂದರೆ ತುಂಬ ಖುಷಿ ಆಗ್ತಿದೆ, ಸಂತೋಷ ಆಗ್ತಿದೆ. ಏನು ಯಾವ ವರ್ಡ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಕ್ಕೆ ಆಗ್ತಿಲ್ಲ. ಸುಕನ್ಯ, ಸೋ ನೈಸ್, ಸುಖವಾಗಿದೆ ಅಂತ ಹೇಳ್ಬೋದು ನೀವು. ಎಸ್, ತುಂಬಾ ಸುಖಮಯವಾಗಿದೆ. ತಂದೆ ಕೊಟ್ಟ ಸೀರೆ ಅಂತೆಲ್ಲ ಒಂದು ಹಾಡಿದೆ, ಅದೇ ತರ ಫ್ರೆಂಡ್ ಕೊಟ್ಟ ಸೀರೆ, ಫ್ರೆಂಡ್ ಕೊಟ್ಟ ಕಾರ್ನ್ ಚಿಲ್ಲಿ, ಇದೆಲ್ಲ ಹೊಸ ಮೆಮೊರೀಸ್ ನ ಕ್ರಿಯೇಟ್ ಮಾಡಿದೆ ನಿಮ್ಗೆ.
ಹೌದು ಹೌದು ಹೌದು. ಬಿಟ್ಕೊಡಕ್ಕೆ ಬೇಜಾರಾಗ್ತಿದ್ಯಾ? ಎಸ್ ಆಫ್ ಕೋರ್ಸ್. ಯಾಕೆ ನಾವಿಬ್ರು ಸೇರಿ ಮಾತಾಡಕ್ ಶುರು ಮಾಡಿದ್ರೆ 7 ಆಗ್ಲಿ 8 ಆಗ್ಲಿ ಮುಗ್ದೇ ಇರಲ್ಲ. ಆಮೇಲೆ ಟೈಮ್ ನೋಡಿದ್ರೆ ಅಯ್ಯೋ ಹೋಗ್ಬೇಕು ಕಣೆ ಹೋಗೋಣ. ದಿನದಲ್ಲಿ 7-8 ತಿಂಗಳು ಅನ್ಕೊಂಡಿದ್ದ. ಅಲ್ಲ ಬಿಟ್ರೆ ಆಗುತ್ತೆ. ಅದು ಬೇಕಾದ್ರೆ ಅಷ್ಟದ್ ಏನ್ ಮಾತಾಡಿರ್ತೀವೋ ಗೊತ್ತಿಲ್ಲ. ಯಾರ ಕೆಲವು ಏನ್ ಮಾತಾಡಿದ್ರೆ ಅಂದ್ರೆ ಏನು ಮಾತಾಡಲಿಲ್ಲ, ಶುರುನೇ ಮಾಡಿರ್ಲಿಲ್ಲ ಅಂತ ಅಂತೀವಿ. ನೀವು ಒಂಚೂರು ಶುರು ಮಾಡಿದೀರಾ, ನಾಳೆ ಇನ್ನಷ್ಟು ಮಾತಾಡೋದಿದೆ. ಸೊ ಹಂಗಾಗಿ ಇವ್ರಿಗೆ ಟಾಟಾ ಬೈ ಬೈ ಸಿ ಯು ಅಂತ ಹೇಳ್ಬೇಡ. ಥ್ಯಾಂಕ್ ಯು ಸೋ ಮಚ್ ಸುಕನ್ಯಾ. ಸೋ ನೈಸ್. ಓಕೆ, ಸೇಮ್ ಹಿಯರ್. ಥ್ಯಾಂಕ್ ಯು ಸೋ ಮಚ್. Thanks for coming. Yes. Thank you so much for coming. Very nice. ತುಂಬಾ My busy pleasure. ಇರ್ತಾಳೆ ಇವಳು. My pleasure. So sweet. ಬನ್ನಿ ದಿಸ್ ವೇ. ಸೊ ಡೇ 1 ಸಂಜೀವ್, ಎಸ್. ಡೇ 2 ಸುಕನ್ಯಾ, ಎಲ್ಲ ಎಸ್ಸಿಂದಾನೆ ಬೈ ದ ವೇ. ಡೇ 3 ರೆಡಿನಾ? ಎಸ್. ಡೇ 3 ಎಸ್ ಸ್ಟೋರಿ ಇನ್ನೊಂದಿದೆ. ಹಾ, ಯಾವ ಬಗ್ಗೆ ಅಲ್ಲ, ಅದೇ ನಾನು ಹೇಳ್ತೀನಿ ಕೇಳಿ. ಸಿ ಅಲ್ಲ, ಎಸ್ ಇದು. ಹೇಗೆ ಅಂತ ಕೇಳಿ. ಹೇಗೆ? ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ, ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಚಳಿ ಆದಾಗ ಸಾಮಾನ್ಯವಾಗಿ ಜನರು ಏನ್ ಮಾಡ್ತಾರೆ? ಬೆಡ್ಶೀಟ್ ಹೊದ್ಕೊಳ್ತಾರೆ, ಸ್ವೆಟರ್ ಹಾಕೊಳ್ತಾರೆ. ಇವರು ಒಂದು ಕಂತ್ರಿ ಕೆಲಸ ಮಾಡಿದ್ದಾರೆ. ಶ್ರುತಿ, ಏನ್ ನನ್ನ ಇಮೇಜ್ ಏನು? ನೀನ್ ಏನ್ ಮಾತಾಡ್ತಾ ಇರೋದು? ನೀವು ಇಮೇಜ್ ಚೇಂಜೇ ಮಾಡ್ತಾ ಇರೋದು. ನೀವೇನ್ ಹೇಳಿದ್ರಿ? ಈ ಅಮ್ಮ ಪಾತ್ರ ಎಲ್ಲ ಮಾಡಿ ಬೇಜಾರಾಯ್ತು ಅಂತ ತಾನೆ? ಅಯ್ಯಯ್ಯೋ ಅಮ್ಮಮ್ಮ ಅಂತಾರೆ. ನಿಮ್ಮ ಕಥೆನ ಕೇಳಿ ಅವ್ರ ಇಮೇಜ್ ಬಗ್ಗೆ ನಾಳೆ ಮಾತಾಡೋಣ. ಅಂಡ್ ಜೊತೆಗೆ ಮೂಡಲ ಮನೆಯಿಂದಾನೇ ಅವರ ಲೈಫೇ ಶುರುವಾಯ್ತು, ಕರಿಯರೇ ಶುರುವಾಯ್ತು ಅಂದ್ರಲ್ಲ, ಆ ಮೂಡಲ ಮನೆ ಎಷ್ಟು ಇವ್ರನ್ನ ಇನ್ಸ್ಪೈರ್ ಮಾಡ್ತು ಅಂದ್ರೆ ಅದನ್ನ ಮನೆಗೆ ಕರ್ಕೊಂಡು ಹೊಟ್ಟೋದ್ರು. ಅದ್ ಹೆಂಗೆ? ಅದೆಲ್ಲ ನಾಳೆ ಗೊತ್ತಾಗತ್ತೆ ಇದೇ ಜಾಗದಲ್ಲಿ. ಎಸ್, ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ನಾನು ನಿಮ್ಮ ಪದ್ಮಜಾ ರಾವ್. Time for us to say tata. Bye-bye. See you. Yes.